ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ವ್ಯೂಸ್ ಬಂದರೆ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ತುಂಬ ಜನದ ಹೊಸ ಯೂಟ್ಯೂಬರ್ಸ್ದು ಕ್ವೆಶ್ಚನ್ನು. ಸೊ ನನ್ನ ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ ಇವಾಗ ತುಂಬ ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರು ಸ್ವಲ್ಪ ನಾನು ಬೇಗ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ರಿಗೆ ಕೆಲವೊಂದು ಇನ್ಫಾರ್ಮೇಷನ್ ಅವ್ರು ನನಗೆ ಮೆಸೇಜ್ ಮಾಡಿ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಅನ್ನಿಸ್ತು ಈ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು. ಯಾಕಂದರೆ ಸ್ಟಾರ್ಟಿಂಗ್ ಯಾರಿಗೂ ಗೊತ್ತಿರೋಲ್ಲ ಯೂಟ್ಯೂಬಿಂದ ಏನು ಕ್ರೈಟೀರಿಯಾ ಇರುತ್ತೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಮಾಡ್ತಾನೆ ಗೊತ್ತಾಗೋದದು ಏನೆಲ್ಲ ಕ್ರೈಟೀರಿಯಾ ಇರುತ್ತೆ ಏನಂತ ಯಾವ ಥರ ಯೂಟ್ಯೂಬ್ ಅಂತ ಎಲ್ಲ ಗೊತ್ತಾಗೋದೆ ಆವಾಗ. ಸೊ ನನಗೆ ಗೊತ್ತಾಗಲಿಲ್ದಾಗ ನಾನೇನು ಮಾಡಿದೆ, ವೀಡಿಯೋಸ್ ನೋಡ್ತಾ ಇದ್ದೆ. ಸೊ ಈಗ ಫ್ರೆಂಡ್ಸ್ ಗ್ರೂಪಲ್ಲೇ ಇರೋದ್ರಿಂದ ಹೆಲ್ಪ್ ಆಗುತ್ತೆ ಇನ್ಫಾರ್ಮೇಷನ್ ತೊಗೊಳಕ್ಕೆ. ಸೊ ಏನಪ್ಪ ಅಂದರೆ ಎಷ್ಟು ವ್ಯೂಸ್ ಬಂದರೆ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಸ್ವಲ್ಪ ಜನದ ಕ್ವೆಶ್ಚನ್. ಅದ್ರ ಜೊತೆಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆದರೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ಅರ್ನಿಂಗ್ ಸ್ಟಾರ್ಟ್ ಆಗೋದು ಯೂಟ್ಯೂಬ್ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಿದಾಗ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಏನು ಕ್ರೈಟೀರಿಯಾ ಇರುತ್ತೆ ಅಂದರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಕ್ರೈಟೀರಿಯಾ ಇದ್ದಿದ್ದು 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು, ಜೊತೆಗೆ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕಿತ್ತು. ಈ ಥರ ಇತ್ತು ಕ್ರೈಟೀರಿಯಾ. ಇವಾಗ ಸ್ವಲ್ಪ ದಿನದಿಂದ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಆ್ಯಂಡ್ 4000 ವಾಚ್ ಅವರ್ಸ ಕಂಪ್ಲೀಟ್ ಮಾಡಬೇಕು ಅಂತ ಇತ್ತು. ಆ್ಯಂಡ್ ಇವಾಗ ಅಗೇನ್ ಅದೇ ಥರ 1000 4000 ವಾಚ್ ಅವರ್ಸ್ ಆ ಥರ ಏನೋ ಇದೆ ಅಂತಾರೆ. ನನಗೆ ಇವಾಗ ಪ್ರೆಸೆಂಟಿಂದ ಗೊತ್ತಿಲ್ಲ. ಸೊ ಈ ಥರ ಇರುತ್ತೆ ಕ್ರೈಟೀರಿಯಾ. ಕಂಪ್ಲೀಟ್ ಮಾಡಬೇಕಂದ್ರೆ ಇವೆರಡನ್ನ ಕಂಪ್ಲೀಟ್ ಮಾಡಬೇಕು. 1000 ವಾಚ್ ಅವರ್ 4000 ವಾಚ್ ಅವರ್ಸು ಮತ್ತು 1000 ಸಬ್ಸ್ಕ್ರೈಬರ್ಸ್ನ ನಾವು ಕಂಪ್ಲೀಟ್ ಮಾಡಿದ ಮೇಲೆ ನಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಮಾನಿಟೈಸೇಷನ್ ಆನ್ ಆದಮೇಲೆ ಏನಾಗುತ್ತೆ, ಮಾನಿಟೈಸೇಷನ್ ಆನ್ ಆದಮೇಲೆ ನಮಗೆ ಒಂದು ಆ್ಯಡ್ಸೆನ್ಸ್ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಪಿನ್ನನ್ನು ಯೂಟ್ಯೂಬ್ ಕಡೆಯಿಂದ ನಮಗೆ ಕಳಿಸ್ತಾರೆ. ಆಮೇಲೆ ನಾವು ಏನು ಮಾಡಬೇಕು, ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೊಂಡು ಆದಮೇಲೆ ನಾವು ಮಾನಿಟೈಸೇಷನ್ನ ಪ್ರತಿಯೊಂದು ವೀಡಿಯೋಸ್ ನಾವೇನು ಹಾಕಿರ್ತೀವಲ್ಲ ಆ ವೀಡಿಯೋಸ್ಗೆ ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕು. ಆಟೋಮೆಟಿಕ್ಲಿ ಆನ್ ಆಗುತ್ತೆ. ಅದಾದಮೇಲೆ ನಮಗೆ ಮಾನಿಟೈಸೇಷನ್ ಆನ್ ಆದಮೇಲೆ ನಮ್ಮ ವೀಡಿಯೋಸನ್ನು ಬೇರೆಯವ್ರು ನೋಡ್ತಾರಲ್ಲ, ಆವಾಗ ಆ್ಯಡ್ಸ್ ಏನು ಪ್ಲೇ ಆಗುತ್ತಲ್ಲ, ಆ್ಯಡ್ಸ್ ಏನು ರನ್ ಆಗುತ್ತಲ್ಲ ಮಿಡಲಲ್ಲಿ, ವೀಡಿಯೋದಲ್ಲಿ ಮಿಡಲಲ್ಲಿ, ಆ ಮಿಡಲಲ್ಲಿ ವೀಡಿಯೋದಲ್ಲಿ ಆ್ಯಡ್ಸ್ ಪ್ಲೇ ಆಗಿರುತ್ತಲ್ಲ ಅದಕ್ಕೆ ನಮಗೆ ಅರ್ನಿಂಗ್ಸ್ ಬರುತ್ತೆ ಹೊರತು ನಮಗೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಆದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಅವ್ರಿಗೆ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡು ಎಷ್ಟೋ ಜನ ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ. ಆ ಥರ ಏನಿರಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ವೀಡಿಯೋಸನ್ನು ನೋಡುವಾಗ ಏನು ಆ್ಯಡ್ಸ್ ಬರುತ್ತಲ್ಲ ಅದಕ್ಕೆ ಅರ್ನಿಂಗ್ಸ್ ಕೊಡೋದು, ನಮಗೆ ಅದಕ್ಕೆ ಡಾಲರ್ ಆ್ಯಡ್ ಆಗ್ತಾ ಹೋಗೋದು. ಸೊ ಈ ರೀತಿ ಇರುತ್ತೆ. ಸೊ ಇದು ಹೊಸ ಯೂಟ್ಯೂಬರ್ಸಿಗೆ ಒಂದು ಇನ್ಫಾರ್ಮೇಷನ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಫಸ್ಟು ಕ್ರೈಟೀರಿಯಾ ಕಂಪ್ಲೀಟ್ ಮಾಡ್ಕೋಬೇಕು. ಅದಾದಮೇಲೆ ಆ್ಯಡ್ಸೆನ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ನಮಗೆ ಪಿನ್ ಬಂದ ಮೇಲೆ ಅದನ್ನು ಪಿನ್ನನ್ನು ಅಟ್ಯಾಚ್ ಮಾಡಿದ ಮೇಲೆ ಮಾನಿಟೈಸೇಷನ್ ಆಗುತ್ತೆ ಎಲ್ಲ ವೀಡಿಯೋಸು. ಅದು ಮಾನಿಟೈಸೇಷನ್ ಆನ್ ಆದಮೇಲೆ ನಾವು ಸ್ಟಾರ್ಟ್ ಮಾಡ್ಬೋದು. ಅರ್ನಿಂಗ್ಸ್ ನಮಗೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎಷ್ಟು ವ್ಯೂಸ್ ಬಂದರೆ ದುಡ್ಡು ಬರುತ್ತೆ ಅಂತ ಅಂದರೆ, ವ್ಯೂಸು ಇವಾಗ ಒಂದು 100 ಜನ ನಮ್ಮದು ವಿಡಿಯೋ ನೋಡಿರ್ತಾರೆ. 100 ಜನದಲ್ಲಿ 100 ಜನನೂ ನಮ್ಮದು ಎಲ್ಲ ಆ್ಯಡ್ಸ್ ನೋಡಿರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. 100 ಜನದಲ್ಲಿ ಒಂದು 50 ಜನ ಆ್ಯಡ್ಸ್ ನೋಡಿದರೆ ಸೊ ಅದು ಮಾತ್ರ ಕೌಂಟ್ ಆಗುತ್ತೆ. ಇನ್ನು 50 ಜನ ಏನು ನೋಡಿರ್ತಾರಲ್ಲ, ವೀಡಿಯೋನ ಸ್ಕಿಪ್ ಮಾಡಿ ನೋಡಿರ್ತಾರೆ. ಸೊ ಅವ್ರಿಗೆ ಆ್ಯಡ್ಸೇ ಪ್ಲೇ ಆಗಿರಲ್ಲ. ಆ 50 ಜನದ್ದೇನು ಕೌಂಟ್ ಆಗಲ್ಲ. ಸೊ ಇಷ್ಟೇ ವ್ಯೂಸಿಗೆ ಇಷ್ಟು ದುಡ್ಡು ಬರುತ್ತೆ, ಅಷ್ಟೇ ವ್ಯೂಸಿಗೆ ಇಷ್ಟು ದುಡ್ಡು ಬರುತ್ತೆ ಅನ್ನೋದು ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳೋದು, ರೆಗ್ಯುಲರಾಗಿ ಸುಮ್ಮನೆ ನಾವು ವೀಡಿಯೋಸ್ ಹಾಕ್ತಾ ಹೋಗಬೇಕು. ಸೊ ಒಂದಲ್ಲ ಒಂದಿನ ಯೂಟ್ಯೂಬ್ ನಮ್ಮನ್ನ ಕೈ ಹಿಡಿಯುತ್ತೆ ಅಂತಲೇ ನಾನು ನಂಬಿರೋದು. ಸೊ ಅಷ್ಟೇ. ಈ ಮಾಹಿತಿ ಎಲ್ಲ ಹೊಸ ಯೂಟ್ಯೂಬರ್ಸಿಗೆ ಕರೆಕ್ಟಾಗಿ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಮತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ?
ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಬರಲಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.